ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮಂಜುನಾಥ್ ಅಂತ ಇವರಿದ್ರು ಚೀಫ್ ಆಫೀಸರ್. ಅವ್ರಿಗೂ ಸಹಿತ ಈ ಗೌತಮ್ ನಗರದ ತುಂಬಿಕೊಂಡಿದ್ದಂಥ ನೀರನ್ನ ಅವ್ರಿಗೆ ಬಿಡಿಸಿ ಎಳೆ ಎಳೆಯಾಗಿ ಹೇಳಿದ್ವಿ. ಏನಿದೆ ಇಡೀ ಬೆಳ್ಳೂರು ನೀರು, ಇಡೀ ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿ ವಾರ್ಡ್ಗಳಿದೆಯೋ, ಏನೋ 7 ವಾರ್ಡ್ಗಳಿದೆಯೋ, ಆ 7 ವಾರ್ಡು ನೀರು ಸಹಿತ ಗೌತಮ್ ನಗರ ನೀರಿಗೆ ಬರ್ತದೆ. ಜೊತೆಗೆ ಚುಂಚನಗಿರಿ ಕಾಂಪ್ಲೆಕ್ಸ್ ನೀರು, ಬಾತ್ರೂಮ್ ನೀರು ಸಮೇತ, ಅವರು ಬಾತ್ರೂಮೇ ಇಲ್ಲ, ಅವ್ರಿಗೆ ಪಿಟ್ಟೇ ಇಲ್ಲ, ಆ ನೀರನ್ನ ಚರಂಡಿಗೆ ಬಿಟ್ಬಿಟ್ಟಿದ್ದಾರೆ. ಅದು ಪ್ರತಿನಿತ್ಯ ಹಾಸ್ಟೆಲ್ ನೀರನ್ನೆಲ್ಲ ಈ ಗೌತಮ್ ನಗರಕ್ಕೆ ಬರ್ತದೆ. ಜೊತೆಗೆ ಕೊಟ್ನಿಗಿರಿಯಿಂದ ಹಿಡಿದು ಇಲ್ಲಿವರೆಗೆ ನೀರು ಬರ್ತಾ ಇದೆ. ನೀವು ಇದು ಕ್ರಮ ತಗೋಬೇಕು. ಅಗರಸೊಳೆ ಹೊಳೆ ಇದೆ ಇಲ್ಲಿಗೆ, ಆ ನೀರನ್ನ ಇದನ್ನ ನೇರವಾಗಿ ಬಿಡಬೇಕು, ಬೆಳ್ಳೂರು ನೀರನ್ನ ಅಂತೇಳಿ ಸುಮಾರು ಮಂಜುನಾಥ್ ಇದ್ದಾಗೂ ಮನವಿ ಕೊಟ್ಟಿದ್ದೀವಿ. ಮಾಡ್ತೀವಿ ಶಿವಣ್ಣ, ಮಾಡ್ತೀವಿ, ಈಗ ಕ್ರಮ ತರ್ತೀವಿ ಅಂತಂದರು. ಅವರು ಹೊರಟೋದ್ರು. ಅದಾದ ಮೇಲೆ ಕೃಷ್ಣವ್ರು ಬಂದು ಅವರು ಇಲ್ಲಿಗೆ ಟೆಂಡರ್ ಹಾಕ್ಸಿ ನೋಡ್ರಿ, ಅದು ತುಂಬ ಸಮಸ್ಯೆ ಇದೆ, ಅಲ್ಲಿಗೆ ನೀವು ಹಾಕ್ಲೇಬೇಕು ಅಂತೇಳಿ ಇದಾಗ್ತದೆ ಅನುದಾನ. ಈ ಅನುದಾನ ಹಾಕಿ ಈ ಪ್ರಕಾಶ್ ಅವರು ಅದನ್ನು ಎಲ್ಲೋ ಕುಂತ್ಕೊಂಡು, ನಿಮಗೆ ಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಬೇಕಾದ್ರೆ ನೀವು ಹೋಗಿ ಕೇಳ್ಬೋದು, ಅಲ್ಲಿಗೆ ಅನುದಾನ ಬಿಡುಗಡೆ ಆಗಿದೆಯಲ್ಲ, ಅದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತ ಕೇಳಿದ್ರೆ ಅವರೇ ಚಿತ್ರಣ ಕೊಡ್ತಾರೆ. 8 ಲಕ್ಷನ ಅವರು ಬಿಡುಗಡೆ ಮಾಡಿ ಈ ಚರಂಡಿ ವ್ಯವಸ್ಥೆ ಮಾಡ್ತೀನಿ, ಇಲ್ಲಿಗೆ ನೀವು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲೋ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದು. ಚರಂಡಿ ಇಲ್ಲಿ ಸ್ಪಾಟಿಗೆ ಬಂದಿಲ್ಲ. ಇದನ್ನು 2 ಅಡಿ 1.5 ಅಡಿ ಚರಂಡಿ ಮಾಡಿದ್ದಾರೆ. 2 ಅಡಿ 1.5 ಅಡಿ ಚರಂಡಿ ಹೋಗ್ತದೇನ್ರಿ ರೋಡ್ಗೆ? ಅವ್ರು ಇಂಜಿನಿಯರು ಅಥವಾ ಯಾರೋ ನಮ್ಮ ಬಾಯಿನಲ್ಲಿ ಅದೇನಂತ ಕೇಳಬೇಕು ನಮಗೆ ಗೊತ್ತಾಯ್ತಿಲ್ಲ. ಅವ್ರು ಏನು ಓದಾರೆ ಒಬ್ಬ ಇಂಜಿನಿಯರ್ ಅನ್ನೋದಕ್ಕೆ? ಹಾಗಾಗಿರೋದ್ರಿಂದ ಈಗ ಮತ್ತೆ ಇವ್ರಿಗೆ ಹೇಳಿದ್ವಿ, ಯಾರಿಗೆ? ಸಾಹೇಬ್ರಿಗೂ ಮನವಿ ಮಾಡಿದ್ರು ಸಹಿತ ತಂದು ಆ ಪಿಟ್ಟು ಇದ್ರಲ್ಲಿ ಹೊಡಿಸ್ತಾರಲ್ರಿ ನೀರು. ಅವ್ರಿಗೇನು ಮನುಷ್ಯತ್ವ ಇದೆ ಇದನ್ನ ಕ್ಲಿಯರ್ ಹೋಗ್ಕೊಳ್ಳಿ. ಆ ರೋಡ್ ಹೊಡೆದಿದ್ದಾರೆ, ನಾವೇ ಸಲಹೆ ಕೊಟ್ಟು ರೋಡ್ನ ಹೊಡೆಸ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. 2 ಪೈಪ್ ಹಾಕೋ ಅಷ್ಟು ಯೋಗ್ಯತೆ ಇಲ್ವಾ ಪಂಚಾಯತಿಗೆ, ಪಟ್ಟಣ ಪಂಚಾಯತಿಗೆ? ಇದೇನ ಆಡಳಿತ ನಡೆಸ್ತಾ ಇರೋದು? ಅಂದರೆ ದಲಿತರು ಸತ್ತೋಗ್ಬಿಡ್ಲಿ, ನಾವು ಆರಾಮಾಗಿ ಅವ್ರ ಮೇಲೆ ಎಣದ ಮೇಲೆ ನಾವು ನಡೆಯೋಣ ಅಂತನಾ? ಡೆಂಗು ಬಂದಿಲ್ವಾ? ಇನ್ನೂ ಜಾಸ್ತಿ ಬರಬೇಕಾ? ಯಾವ ಮನುಷ್ಯತ್ವ ಇಲ್ದವರು ಏನೋ ರೋಗ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಬಂದ ಮೇಲೆ ಬರ್ತಾರಂತೀವ್ರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.